ಕರ್ನಾಟಕ ಒಂದು ಯಾವಾಗಲೂ ಕೂಡ ಪ್ರಗತಿಪರವಾಗಿರುವಂಥ ಒಂದು ರಾಜ್ಯ. ಅತಿ ಹೆಚ್ಚು R&D ಸೆಂಟರ್ಗಳು ಕರ್ನಾಟಕದಲ್ಲಿದೆ. 180ಕ್ಕಿಂತ ಹೆಚ್ಚು ಪ್ರಮುಖ ಅಂತಾರಾಷ್ಟ್ರೀಯ ಮಟ್ಟದ R&D ಇದೆ. ಬಯೋಟೆಕ್ನಾಲಜಿಯಲ್ಲಿದೆ, IT-BTಯಲ್ಲಿದೆ, ಇಂಜಿನಿಯರಿಂಗಲ್ಲಿದೆ, ಇಲೆಕ್ಟ್ರಿಕಲಲ್ಲಿದೆ, ಇಲೆಕ್ಟ್ರಾನಿಕ್ಸಲ್ಲಿದೆ, ಏರೋನಾಟಿಕ್ಸಲ್ಲಿದೆ, ಸ್ಪೇಸ್ ಟೆಕ್ನಾಲಜಿಯಲ್ಲಿದೆ. ಯು ನೇಮ್ ಇಟ್, ದಟ್ R&D, ಟಾಪ್ ಕ್ಲಾಸ್ R&D ಈಸ್ ಇನ್ ಬೆಂಗಳೂರು. ಇದರಿಂದ ಟ್ಯಾಲೆಂಟ್ ಹೊರಗಡೆ ಬರ್ತದೆ, ಇದರಿಂದ ಹ್ಯೂಮನ್ ರಿಸೋರ್ಸ್, ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸ್ ಬರ್ತದೆ, ಅದರ ಮುಖಾಂತರ ಉದ್ಯಮಗಳು ಸ್ಥಾಪನೆ ಆಗ್ತವೆ. ಹೀಗಾಗಿ ಇವತ್ತು ಸಿಲಿಕಾನ್ ವ್ಯಾಲಿ ನಮ್ಮ ಬೆಂಗಳೂರು ಆಗಿದ್ದರೆ ಅದಕ್ಕೆ ಮೂಲ ಕಾರಣ ಅವತ್ತು ನಮ್ಮ ಹಿರಿಯರು ಮಾಡಿರುವಂಥ ಈ ಕೈಗಾರಿಕೆ ಉದ್ಯಮಗಳು ಮತ್ತು R&D ಏನು ಮಾಡಿದರು, ಅದರ ಫಲ ಇವತ್ತು ನಮ್ಮ ಯಂಗ್ ಜನ್ರೇಷನ್ ಇವತ್ತು ಪಡ್ಕೊಳ್ತಾ ಇದೆ. ಅದೇ ರೀತಿ ಇವತ್ತಿನ ಉದ್ಯಮಗಳು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ, ಇಲ್ಲಿ ಭಾಳ ದೊಡ್ಡ ಸಂಸ್ಥೆಗಳಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, CFTRI ಮೈಸೂರು ಇದೆ. ಅದೇ ರೀತಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಹೀಗೆ ಈ ಎಲ್ಲ ಸಂಸ್ಥೆಗಳನ್ನು ಜೋಡಿಸ್ಕೋಬೇಕು. ಆವಿಷ್ಕಾರಗಳು ಸಿರಿಂಜರಿ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಇಂಡಸ್ಟ್ರೀಸ್ ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್, ಈ ಮೂರುಗಳನ್ನು ಆಗಬೇಕನ್ನುವಂಥ ತೀರ್ಮಾನ ಆಗಿದೆ. ಅದನ್ನು ಮುರುಗೇಶ್ ನಿರಾಣಿಯವರು ಮತ್ತು ಅಶ್ವಥ್ ನಾರಾಯಣವರು ಒಟ್ಟಿಗೆ ಸೇರಿ ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ, ಆದರೆ ಎಲ್ಲದಕ್ಕಿಂತ ಮಾತನಾಡೋದಕ್ಕಿಂತ ನಮ್ಮ ಕೆಲಸಗಳು ಮಾತನಾಡಬೇಕು. ಅಂದರೆ ಶೋ ಬೈ ಎಕ್ಸಾಂಪಲ್ಸ್ ಅಂತ ನಾವೇನು ಕರಿತೀವಿ, ಅವರೆಲ್ಲ ಇಲ್ಲಿ ನಮ್ಮ ವೇದಿಕೆ ಮೇಲಿದ್ದಾರೆ. ಮುರುಗೇಶ್ ನಿರಾಣಿಯವರು ಬೇರೆಯವರು ಎಕ್ಸಾಂಪಲ್ ಕೊಟ್ಟರು. ಅವರ ಸ್ವಂತ ಒಂದು ಯಶೋಗಾಥೆಯನ್ನು ನೋಡಿದಾಗ, ನನಗಿಂತ 4 ವರ್ಷ ಅವರು ಕಾಲೇಜಿನಲ್ಲಿ ಜೂನಿಯರ್, ಆದರೆ ಇಂಡಸ್ಟ್ರಿಯಲ್ಲಿ ನನಗಿಂತ 40 ಪಟ್ಟು ಸೀನಿಯರ್. ಸಣ್ಣ ಪ್ರಮಾಣದಲ್ಲಿ ವೆಲ್ಡಿಂಗ್ ವರ್ಕ್ಸನ್ನು ಪ್ರಾರಂಭ ಮಾಡಿದವರು ಇವತ್ತು ಇಡೀ ಭಾರತ ದೇಶದಲ್ಲಿಯೇ ಸೆಕೆಂಡ್ ಹೈಯೆಸ್ಟ್ ಕ್ರೇನ್ ಕ್ರಷಿಂಗ್ ಶುಗರ್ ಇಂಡಸ್ಟ್ರಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಮುರುಗೇಶ್ ನಿರಾಣಿಯವ್ರದ್ದು ಅಂತ ಹೇಳಕ್ಕೆ ವಿ ಆರ್ ಆಲ್ ಪ್ರೌಡ್ ಆಫ್ ಹಿಮ್. ಹೈಯೆಸ್ಟ್ ಇಥನಾಲ್ ಪ್ಲಾಂಟ್, ಇವತ್ತು ಮಾಡರ್ನ್ ಇಥನಾಲ್ ಪ್ಲಾಂಟ್ ಹೈಯೆಸ್ಟ್ ಇನ್ ದ ಕಂಟ್ರಿ, ಹೈಯೆಸ್ಟ್ ಕೆಪಾಸಿಟಿ 25 lakh ಲೀಟರ್ಸ್ ಪರ್ ಡೇ. ಯಾರಾದರೂ ಮಾಡುವಂಥ ಧೈರ್ಯ ಮಾಡಿದರೆ ಅದು ನಮ್ಮ ಮುರುಗೇಶ್ ನಿರಾಣಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಿ ಈಸ್ ಪ್ರೊವೈಡಿಂಗ್ ಎಲೆಕ್ಟ್ರಿಸಿಟಿ ಟು ದ ಸ್ಟೇಟ್. ಟೆಕ್ನಾಲಜಿಯಲ್ಲಿ ಮುಂದಿದ್ದಾರೆ, ಉದ್ಯೋಗ ಕೊಡೋದ್ರಲ್ಲಿ ಮುಂದಿದ್ದಾರೆ, ರೈತರಿಗೆ ಅವರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆಯನ್ನು ಕೊಡೋದ್ರಲ್ಲೂ ಕೂಡ ಮುಂದೆ ಇದ್ದಾರೆ ಅನ್ನುವಂಥ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನೊಂದು ಎಕ್ಸಾಂಪಲು, ಅದರ ಪಕ್ಕದಲ್ಲಿದ್ದಾರೆ ಸಣ್ಣ ಕೈಗಾರಿಕೆ ಸಚಿವರು MTB ನಾಗರಾಜ್. ನಾನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮನೆ ಕಟ್ಟುವಾಗ ಅಲ್ಲಿ ಕಟ್ಟುವಾಗ MTB ಅಂತ ಇಟ್ಟಿಗೆ ಮೇಲೆ ಬರೀತಿತ್ತು. ಯಾರಪ್ಪ ಇವರು MTB, ಎಲ್ಲಿ ಹೋದಲು, ನಾನೆಲ್ಲೋ ಅಲ್ಲೇ ಲೋಕಲ್ ಎಲ್ಲ ಇದೆ ಅಂತ ನೋಡಿದರೆ ಇಲ್ಲಿ ಬೆಂಗಳೂರಿನಿಂದ ಹೊಸಕೋಟೆಯಿಂದ ಬೆಳಗಾಂ ಹುಬ್ಬಳ್ಳಿವರೆಗೂ MTB ಇಟ್ಟಿಗೆ ಒನ್ ಆಫ್ ದಿ ಬೆಸ್ಟ್ ಹೈಯೆಸ್ಟ್ ಕ್ವಾಲಿಟಿ ಇಟ್ಟಿಗೆ ಇವತ್ತು ಸಿಗ್ತಾ ಇದೆ. ಕರ್ನಾಟಕದ ನಿರ್ಮಾಣದಲ್ಲಿ, ಮನೆಗಳ ನಿರ್ಮಾಣ ಅಷ್ಟೇ ಅಲ್ಲ, ಕರ್ನಾಟಕದ ನಿರ್ಮಾಣದಲ್ಲಿ ಭಾಳ ದೊಡ್ಡ ಪಾತ್ರವನ್ನು ಇವತ್ತು MTB ನಾಗರಾಜ್ ಅವರು ಅವರ ಕೈಗಾರಿಕೆಯ ಮುಖಾಂತರ ಇವತ್ತು ಅವರು ಮಾಡಿದ್ದಾರೆ. ಇವರಿಬ್ಬರು ಸಣ್ಣ ಪ್ರಮಾಣದ ಬಂಡವಾಳವನ್ನು ಪ್ರಾರಂಭ ಮಾಡಿ ಮುರುಗೇಶ್ ನಿರಾಣಿ, MTB ನಾಗರಾಜ್ ಇವತ್ತು ಅತಿ ಯಶಸ್ವಿಯಾಗಿದ್ದಾರೆ, ಭಾಳ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕರೋಡಪತಿಗಳು ಕೂಡ ಆಗಿದ್ದಾರೆ. ನಾವು ಎಕ್ಸಾಂಪಲ್ಗೆ ಹೊರಗಡೆ ಹೋಗಬೇಕಾಗಿಲ್ಲ, ಇಲ್ಲೇ ನಮ್ಮ ಎಕ್ಸಾಂಪಲ್ಗಳು ಇಲ್ಲೇ ಇದ್ದಾವೆ. ಇವರಿಬ್ಬರಿಗೂ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರ ಆಶೀರ್ವಾದ ಇದೆ. ಹೀಗಾಗಿ ಇಲ್ಲಿ ಬಂದವರು ಎಲ್ಲರಿಗೂ ಕೂಡ
ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದದೊಂದಿಗೆ ನೀವು ಈಗೇನು ವಿದ್ಯಾರ್ಥಿಗಳಿದ್ದೀರಿ, ಉದ್ಯಮಿಗಳಾಗಬೇಕಂತೀರಿ, ಅವ್ರ ಆಶೀರ್ವಾದವನ್ನು ಪಡ್ಕೋಬೇಕು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇಲ್ಲೆಲ್ಲ ವೈಟ್ ಕಾಲರ್ ಕೂತೀರಿ ನೀವು. ಆಲ್ ದ ವೈಟ್ ಕಾಲರ್ ಪೀಪಲ್ ಆರ್ ಸಿಟ್ಟಿಂಗ್ ಹಿಯರ್, ಆಲ್ ದ ಬ್ಲೂ ಕಾಲರ್ ಚಿಲ್ಡ್ರನ್ ಆರ್ ಸಿಟ್ಟಿಂಗ್ ದೇರ್. ಕರೆಕ್ಟ್? I want all those blue collared boys should come and sit on this sofa one day. ಒಂದು ದಿವಸ ಅವ್ರು ಇಲ್ಲಿ ಬಂದು ಕೂತ್ಕೋಬೇಕು. ಆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದು ಕೂತ್ಕೋಬೇಕು, ಉದ್ಯಮಿಗಳಾಗಿ ಉದ್ಯೋಗ ಕೊಟ್ಟು ಯಶಸ್ವಿಯಾಗಿ ಅಲ್ಲಿ ಹಿಂದಿದ್ದವರು ಮುಂದೆ ಬಂದು ಕೂತ್ಕೋಬೇಕು. ಈ ಸಭೆಯ ಉದ್ದೇಶವೇ ಅದಾಗಿದೆ. ನನಗೆ ಅವ್ರ ಮೇಲೆ ಭಾಳ ನಂಬಿಕೆ ಇದೆ. ದುಡ್ಡಿನಿಂದ ಉದ್ಯೋಗ ಆಗೋದಿಲ್ಲ, ಉದ್ಯಮ ಆಗೋದಿಲ್ಲ, ದುಡಿಮೆಯಿಂದ ಆಗ್ತದೆ. ದುಡಿಮೆಯಿಂದ ಆಗ್ತದೆ. ಆ ದುಡಿಮೆ ಮಾಡುವಂಥವ್ರು ಅಲ್ಲಿದ್ದಾರೆ. ಆದ್ದರಿಂದ ಅವ್ರಿಗೆ ದುಡಿಮೆ ಗೊತ್ತಾದರೆ ದುಡಿಸೋದು ಗೊತ್ತಾಗ್ತದೆ. ಉದ್ಯಮಿಗಳು ಕೇವಲ ಉದ್ಯೋಗ ಕೊಡ್ರಿ ಅಂದರೆ ಒಂದೇ ದಿವಸಕ್ಕಾಗಲ್ಲ, ದುಡಿಮೆ ಮಾಡಬೇಕಾಗ್ತದೆ, ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ನಥಿಂಗ್ ಈಸ್ ಇಂಪಾಸಿಬಲ್. ಹಾರ್ಡ್ ವರ್ಕ್ ಮುಂದೆ ಯಾವುದೂ ಇಂಪಾಸಿಬಲ್ ಇಲ್ಲ. ಯಾರಾದರೂ ಏನಾದರೂ ಸಾಧ್ಯ ಇಲ್ಲ ಅಂತಂದರೆ ಅವ್ರಿಗೆ ಸರಿಯಾದ ಹಾರ್ಡ್ ವರ್ಕ್ ಮಾಡಿಲ್ಲ ಅಂತ. ದ ಡೆಫಿನೇಷನ್ ಆಫ್ ಲಕ್ ಏನಿದೆ ಗೊತ್ತಾ? ಒಬ್ಬರು ನನಗೆ ಹಿರಿಯರು ಹೇಳಿದ್ರು, ಲಕ್ಕಿಗೆ ಸಾವಿರಾರು ಡೆಫಿನೇಷನ್ ಇದೆ, ಯಾವುದು ಪರ್ಫೆಕ್ಟ್ ಡೆಫಿನೇಷನ್ ಇಲ್ಲ. ಆದರೆ ವೆರಿ ನಿಯರ್ ಕ್ಲೋಸ್ ಟು ಪರ್ಫೆಕ್ಷನ್, ಅರ್ಲಿಯರ್ ರಿವಾರ್ಡ್ ಫಾರ್ ದ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇಸ್ ಅ ಮಸ್ಟ್. ಕೆಲವ್ರಿಗೆ ರಿವಾರ್ಡ್ ಬೇಗ ಬರುತ್ತೆ, ಕೆಲವ್ರು ಲೇಟಾಗಿ ಬರುತ್ತೆ. ಮುರುಗೇಶ್ ನಿರಾಣಿ ಅಂತವ್ರಿಗೆ ಬೇಗ ಬಂದಿದೆ. ಆದ್ದರಿಂದ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಸಾಧ್ಯ ಇದೆ. ದ ಸ್ಲೋಗನ್ ಟುಡೇ, ಆಲ್ ದ ಯಂಗ್ಸ್ಟರ್ಸ್, ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಯು ಹ್ಯಾವ್ ಟು ವರ್ಕ್, ಹಾರ್ಡ್ ವರ್ಕ್ ಮಾಡಬೇಕು. ಎರಡನೇದಾಗಿ ಸಮಯ ಪ್ರಜ್ಞೆ, ಸ್ಥಿತಿ ಪ್ರಜ್ಞೆ, ವ್ಯಾಲ್ಯೂ ಫಾರ್ ದ ಟೈಮ್. ಇವೆರಡಿದ್ದರೆ ವ್ಯಾಲ್ಯೂ ಫಾರ್ ದ ಮನಿ ಆಟೋಮೆಟಿಕ್ಲಿ ಬರ್ತದೆ. ಈಗ ಮುಂದೆ ಕುಂತವ್ರದ್ದು ಎಲ್ಲ ಚಿಂತೆ ಇರುವಂಥದ್ದು ವ್ಯಾಲ್ಯೂ ಫಾರ್ ಮನಿ. ದುಡ್ಡು ಹೆಂಗೆ ದುಡಿಸ್ಬೇಕು, ಹೆಂಗೆ ಗಳಿಸಿದೆ ಉಳಿಸ್ಕೋಬೇಕು ಅನ್ನುವಂಥದ್ದಿದೆ. ನಿಮ್ಗೆ ಯಾವ ಚಿಂತೆ ಇಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ದುಡ್ಡನ್ನು ಸಂಪಾದನೆ ಮಾಡೋದು ಸೆಕೆಂಡ್ರಿ, ದುಡಿಮೆ ಮಾಡೋದು ಬಹಳ ಮುಖ್ಯ ಅನ್ನೋದನ್ನು ತಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನೊಂದು ಮಾತು, ನಮ್ಮ ಸರ್ಕಾರ ಭಾಳಷ್ಟು ಅತ್ಯಂತ ಉದ್ಯಮಿ ಸ್ನೇಹಿ ಕಾರ್ಯಕ್ರಮಗಳನ್ನು ಮತ್ತು ಪಾಲಿಸಿಯನ್ನು ಮಾಡಿದೆ. ಈಗ ನಮ್ಮ ನಾಯಕರಂತ ಯಡಿಯೂರಪ್ಪನವರು ಆ ಪಾಲಿಸಿ ಬಗ್ಗೆ ಎಲ್ಲ ಹೇಳಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ಈಸ್ ಟು ಡೂಯಿಂಗ್ ಬಿಸ್ನೆಸ್ ಇದೆ. ಮೊದಲು ಉದ್ಯಮ ಸ್ಥಾಪನೆ ಮಾಡಿ ಆಮೇಲೆ ಕ್ಲಿಯರೆನ್ಸ್ ತೊಗೊಳ್ಳಿ. 2 ವರ್ಷದಲ್ಲೇ ಎಲ್ಲ ಕ್ಲಿಯರೆನ್ಸ್ ತೊಗೊಳ್ಳಿ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಇನ್ನೊಂದು ಕೆಲಸವನ್ನು ಮಾಡಿದ್ದಾರೆ. ಇಂಡಸ್ಟ್ರಿಯಲಿಸ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ಭಾಳ ಕಡೆ ನೀವೆಲ್ಲ ಹೇಳೋದಿಲ್ಲ. ಏನಾದರೂ ಆಗಬೇಕಾದ್ರೆ ಅದ್ರ ಬಗ್ಗೆ ಭಾಳ ಒತ್ತಡ ಮಾಡ್ತೀರಿ, ಅದಾದ ತಕ್ಷಣ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಮಾತನಾಡಬೇಕು ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೆಕ್ಷನ್ 109 ಈಸ್ ಔಟ್ ಮಾಡಿದರು. ಲ್ಯಾಂಡನ್ನು ಅಲಾಟ್ಮೆಂಟ್ಗೆ ಭಾಳ ಈಸ್ ಔಟ್ ಮಾಡಿರುವಂಥದ್ದು ಸೆಕ್ಷನ್ 109 ರೆವಿನ್ಯೂ ಆ್ಯಕ್ಟಿಗೆ ನಮ್ಮ ನಾಯಕರಂತ ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ ಆ ನಿರ್ಣಯಗಳನ್ನು ನಾವು ತೆಗೆದುಕೊಂಡ್ವಿ. ಎಷ್ಟು ವರ್ಷದ ಡಿಮಾಂಡ್ ಅದು? ಎಷ್ಟು ಜನ ಚೀಫ್ ಮಿನಿಸ್ಟರ್ಗೆ ನೀವು ಮೆಮೊರಂಡಮ್ ಕೊಟ್ಟಿಲ್ಲ? ಅಷ್ಟ ಎಮ್ ಆರ್ ರೈಟ್? ಪರಿಕಲ್ ಅವರು ಅಲ್ಲಿ ಕೂತವ್ರೆ. ಎಷ್ಟು ಮುಖ್ಯಮಂತ್ರಿಗಳಿಗೆ ನೀವು ಹೇಳಿಲ್ಲ? ಯಾರು ಮಾಡಿದ್ರು? ಅದು ಮುಟ್ಟಕ್ಕೆ ಧೈರ್ಯ ಇರಲಿಲ್ಲ ಯಾರಿಗೂ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಅದು ಮಾಡಿದ್ರು. ಅಲ್ಲಿ ಪ್ರಾಮಾಣಿಕತೆ ಇದೆ. ಉದ್ಯಮಗಳು ಬರಬೇಕು. ಬೇರೆ ರಾಜ್ಯಗಳಲ್ಲಿ ಸುಲಭವಾಗಿ ಸಿಗುವಂಥ ಜಮೀನು ನಮ್ಗೆ ಯಾಕೆ ಸಿಗೋದಿಲ್ಲ? ಉದ್ಯಮಗಳು ಜಮೀನು ಮೇಲೇ ಕಟ್ಟಬೇಕು, ಬೇರೆ ಕಡೆ ಕಟ್ಟಕ್ಕೆ. ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಇವತ್ತು ಎಲ್ಲ ಉದ್ಯಮಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಉದ್ಯಮಗಳು ಎಲ್ಲಾದರೂ ಹೋಗಿ ರೈತರು ಮತ್ತು ಇದರ ಕಡೆಗೆ ನೆಗೋಷಿಯೇಟ್ ಮಾಡಿ ಅವ್ರಿಗೂ ಕೂಡ ಸಂತೋಷಪಡಿಸಿ ಸಮಾಧಾನ ಮಾಡಿ ಜಮೀನನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ಕಡೆ ಇವತ್ತು ಅವಕಾಶಗಳನ್ನು ಆ ಪಾಲಿಸಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ಥರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅವ್ರ ಕಾಲದಲ್ಲಿ ಆಗಿರುವಂಥ, ಸ್ಟಾರ್ಟಪ್ ಪಾಲಿಸಿ ಅವ್ರ ಕಾಲದಲ್ಲಿ ಆಗಿರುವಂಥ, ಸೆಮಿಕಂಡಕ್ಟರ್ ಪಾಲಿಸಿ ಅವ್ರ ಹಿಂದಿನ ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ಸೆಮಿಕಂಡಕ್ಟರ್ ಪಾಲಿಸಿ ಮಾಡಿದ್ರು. ದೇಶದಲ್ಲಿ ಯಾರೂ ಕೂಡ ಗೊತ್ತಿರಲಿಲ್ಲ.
ಅದೇ ದಾರಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಕೂಡ ಹೋಗ್ತಾ ಇದೆ. ಫಸ್ಟ್ ಟೈಮ್ ಇನ್ ದ ಕಂಟ್ರಿ R&D ಪಾಲಿಸಿಯನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಎಲ್ಲ ಸೆಕ್ಟರಲ್ಲಿ R&D ಕೆಲಸ ಆಗಬೇಕನ್ನುವಂಥ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಅದೇ ರೀತಿ ಇಂಡಸ್ಟ್ರಿ ಪಾಲಿಸಿಯ ಜೊತೆಗೆ ಎಂಪ್ಲಾಯ್ಮೆಂಟ್ ಪಾಲಿಸಿಯನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಯಾರು ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಅವ್ರಿಗೆ ಇನ್ಸೆಂಟಿವ್ ಜಾಸ್ತಿ ಕೊಡ್ತಾರೆ. ಅದನ್ನು ಫ್ರೇಮ್ ಔಟ್ ಮಾಡ್ತಾ ಇದ್ದೆ. ದ ನೀಡ್ ಆಫ್ ದ ಅವರ್ ಈಸ್ ಟು ಗಿವ್ ಜಾಬ್ಸ್. ಸೊ ಹೂ ಎವರ್ ಗಿವ್ಸ್ ಮ್ಯಾಕ್ಸಿಮಮ್ ಎಂಪ್ಲಾಯ್ಮೆಂಟ್, there will be more incentive for them. This is the first time in the country any state has coming forward. We are going to ease out that policy also and will allow the industry to give more jobs. ಆ ನಿಟ್ಟಿನಲ್ಲಿ ನಾವು ಇವತ್ತು ಭಾಳ ಮುಂದೆ ಹೋಗ್ತಾ ಇದ್ದೇವೆ. ನಮ್ಮ ಸ್ಟಾರ್ಟಪ್ ಭಾಳ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ಗಳಿರುವಂಥದ್ದು ಇವತ್ತು ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ. ಇವತ್ತು more than 117 crores, 488 startups have been done. 30% ವುಮನ್ ಎಂಟರ್ಪ್ರಿನರ್ಸ್ಗೆ ಅದರಲ್ಲಿ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. 24% ಟೈರ್ 2 and 3 ಸಿಟೀಸಲ್ಲಿ ಮಾಡಿಕೊಟ್ಟಿದ್ದೇವೆ. ಇಟ್ಸ್ ಎ ವೆರಿ ಬಿಗ್ ಅಚೀವ್ಮೆಂಟ್. ಯು ಕ್ಯಾನ್ ಶೋಕೇಸ್ ದ ಸಕ್ಸಸ್ ಆಫ್ ಸ್ಟಾರ್ಟಪ್ಸ್. ಇವತ್ತು ಆ ಯುವಕರು ಸ್ಟಾರ್ಟಪ್ಪನ್ನು ಪ್ರಾರಂಭ ಮಾಡಿದರೆ 50 ಲಕ್ಷ ರೂಪಾಯಿಯನ್ನು ನಾವು ನಿಮಗೆ ಇವತ್ತು ಗ್ರಾಂಟ್ ಇನ್ ಏಡನ್ನು ಕೊಡ್ತಾ ಇದ್ದೀವಿ. ಈ ಥರ ಪಾಲಿಸಿ ಯಾವ ರಾಜ್ಯದಲ್ಲೂ ಇಲ್ಲ. ಸೊ ಕರ್ನಾಟಕ ಇಸ್ ಅ ಬೆಸ್ಟ್ ಸ್ಟೇಟ್ ಫಾರ್ ಯು ಟು ಬಿಲ್ಡ್ ಅಪ್ ಯುವರ್ ಫ್ಯೂಚರ್ ಅಂಡರ್ ದ ಡೈನಮಿಕ್ ಲೀಡರ್ಶಿಪ್ ಆಫ್ ಮುರುಗೇಶ್ ನಿರಾಣಿ. ನೀವು ಇಂಜಿನಿಯರಿಂಗ್ ಆಗಿ ನೀವು ಕೆಲಸ ಮಾಡೋದು ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ನಿಮ್ಮದೊಂದು ಉದ್ಯಮ ಮಾಡಬೇಕನ್ನುವಂಥ ಒಂದು ಸಂಕಲ್ಪವನ್ನು ಇವತ್ತು ತಾವು ಮಾಡಿ ಇಲ್ಲಿಂದ ಹೋಗಬೇಕಾಗತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಇವತ್ತು ಇದರ ಜೊತೆಗೆ ಸೆಕ್ಟರ್ ವೈಸ್ ನಿಮ್ಗೆ ಯಾವ್ಯಾವ ಸೆಕ್ಟ್ರಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿ 1 ತಿಂಗಳು 2 ತಿಂಗಳು ಟ್ರೈನಿಂಗ್ ಕೊಡುವಂಥ ತೀರ್ಮಾನವನ್ನು ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ನಿರಾಣಿಯವರು ಮಾಡಿದ್ದಾರೆ. ಮತ್ತು ನಾಳೆ ಅದಾಲತ್ತಿದೆ, ಕೈಗಾರಿಕಾ ಅದಾಲತ್. ನಿಮ್ಮ ಸಮಸ್ಯೆಗಳೇನಿದ್ರೆ ಅದನ್ನ ಕೂತ್ಕೊಂಡು ಅಲ್ಲೇ ಸ್ಪಾಟಲ್ಲಿ ಚರ್ಚೆ ಮಾಡಿ ಬಗೆಹರಿಸಿ ಆದೇಶಗಳನ್ನು ಪಡ್ಕೊಂಡು ಹೋಗುವಂಥ ಅವಕಾಶಗಳನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಟೈರ್ 2 and 3 ಸಿಟೀಸ್ಗೆ 5-6 ಕಡೆ ಈ ಥರ ಕಾನ್ಫರೆನ್ಸನ್ನು ಮಾಡೋ ಮುಖಾಂತರ ಯುವಕರಲ್ಲಿ ಒಂದು ಹೊಸ ಉತ್ಸಾಹ, ಹೊಸ ಚೈತನ್ಯ, ಅವರಿಗೆ ಒಂದು ಗುರಿಯನ್ನು ಕೊಡುವಂಥ, ಕರಿಯರ್ ಗೈಡೆನ್ಸನ್ನು ಕೊಡುವಂಥ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುವಂಥ ಕೆಲಸವನ್ನು ಮುರುಗೇಶ್ ಅವರು ಅತ್ಯುತ್ತಮವಾಗಿ ಅವರು ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಭಾಳ ಉತ್ತಮ ಕೆಲಸವನ್ನು ಮಾಡ್ತಾ ಇದೆ. ಹಿಂದಿನ ಒಂದು ಪಾಲಿಸಿ 2025 ಇಂಡಸ್ಟ್ರಿಯಲ್ ಪಾಲಿಸಿ ಮತ್ತು ನಮ್ಮ ಸ್ಟಾರ್ಟಪ್ ಪಾಲಿಸಿ ಇವೆಲ್ಲವೂ ಕೂಡ ಇದಕ್ಕೆ ಸಹಕಾರಿಯಾಗಿದೆ. ಇದೊಂದು ಅಪರ್ಚುನಿಟಿ, ಇದೊಂದು ಅವಕಾಶ. ಅದಕ್ಕೆ ನಾನು ವಿದ್ಯಾರ್ಥಿ ಬಂಧುಗಳಲ್ಲಿ ಮತ್ತೊಮ್ಮೆ ಕರೆ ಕೊಡ್ತೀನಿ. ಕರ್ನಾಟಕ ಸರ್ಕಾರ ನಿಮ್ಮ ಜೊತೆಗಿದೆ. ನಿಮಗೆ ಎಲ್ಲ ರೀತಿಯ ಹಣಕಾಸಿನ ತಂತ್ರಜ್ಞಾನದ ಎಲ್ಲ ಸಹಕಾರವನ್ನು, ಗೈಡೆನ್ಸನ್ನು ನಾವು ಕೊಡ್ತೇವೆ. ನಾನು ಇಂಡಿಪೆಂಡೆನ್ಸ್ ಡೇ ದಿವಸ 2 ಹೇಳಿದ್ದೆ. ನಾನು 75 ಸ್ಟಾರ್ಟಪ್ಗಳನ್ನು ನಾವು ಮಾಡ್ತೇವೆ ಒಂದು ವರ್ಷದೊಳಗಡೆ, ಮತ್ತು 75,000 SC ST OBC ಮಕ್ಕಳಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡ್ತೇವೆ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಮುಖಾಂತರ ಸಮಾಜದ ಎಲ್ಲ ವರ್ಗದವ್ರಿಗೂ ಕೂಡ ಉದ್ಯಮಿಗಳಾಗಬೇಕು. SC ST OBC ಅವರು ಕೂಡ ಉದ್ಯಮಿಗಳಾಗಬೇಕು. ನಮ್ಮದು ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ಸ್ಟೇಟ್ ಇಟ್ ಈಸ್ ನಂಬರ್ 4. ನಂಬರ್ 1ಗೆ ಬರಬೇಕಾದ್ರೆ ಇನ್ನು ಕೇವಲ 30% ಮಾತ್ರ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. 70% ಪಾಪ್ಯುಲೇಷನ್ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಾಗ ನಂಬರ್ 1 ಆಗ್ತದೆ. ಅದು SC ST OBC ವುಮನ್ ಶುಡ್ ಕಾಂಟ್ರಿಬ್ಯೂಟ್. ವುಮನ್ ಪವರ್ ಹ್ಯಾಸ್ ಟು ಬಿ ನಾವು ಯುಟಿಲೈಸ್ಡ್ ಟು ಬಿಲ್ಡ್ ಅಪ್ ದಿ ಸ್ಟೇಟ್ ಆ್ಯಂಡ್ ದ ನೇಷನ್. ಆ ನಿಟ್ಟಿನಲ್ಲಿ ನಮ್ಮ ಪಾಲಿಸಿಗಳು ಇರ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದಿರಿ, ಒಳ್ಳೆ ಇನಿಷಿಯೇಟಿವ್ ಇದೆ. ಇದನ್ನು ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಟು ಅದರ್ ಸಿಟೀಸ್ ಆ್ಯಂಡ್ ಇನ್ ಟು ಎಂಟೈರ್ ದ ಸ್ಟೇಟ್. ಚಾರ್ಜ್ ಅಪ್ ಆಗಬೇಕು, ಯುವಕರು ಚಾರ್ಜ್ ಅಪ್ ಆಗಬೇಕು. ಉದ್ಯೋಗವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅನ್ನುವಂಥ ಒಂದು ಧೈರ್ಯ, ಒಂದು ಸಂಕಲ್ಪವನ್ನು ತಾವು ಮಾಡ್ತೀರಂತ ವಿಶ್ವಾಸ ಇಟ್ಟು
ಇಲ್ಲಿ ಮುಂದೆ ಕುಂತವ್ರ ಸ್ಥಾನವನ್ನು ಕೆಲವೇ 4-5 ವರ್ಷದಲ್ಲಿ ಹಿಂದಿದ್ದವರು ಇಲ್ಲಿ ಮುಂದೆ ಕುಂದಿರುವಂಗೆ ಆಗಬೇಕು ಅಂತ ಮತ್ತೊಮ್ಮೆ ಕರೆಯನ್ನು ಕೊಟ್ಟು ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ತಮ್ಮ ಸಹಕಾರವನ್ನು ಕೋರಿ ವೇದಿಕೆಯಲ್ಲಿರುವಂಥ ಎಲ್ಲರ ಮಾರ್ಗದರ್ಶನವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ.